ಸಮಯದಲ್ಲಿ ಭಾರತಾಂಬೆಯ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಜಗತ್ತಿಗೆ ಬೆಳಕನ್ನು ಪ್ರಜ್ವಲಿಸುತ್ತಾ ನೀಡುತ್ತಾ ಬಂದಿರುವ ಸೂರ್ಯನಂತೆ ಇರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರೇ ಹಾಗೂ ನಮ್ಮನ್ನೆಲ್ಲ ಸದಾ ತಿದ್ದಿ ತೀಡಿ ಒಳ್ಳೆಯ ಮಾರ್ಗದರಿಗೆ ಸಾಗಿಸುವ ಪೂಜ್ಯ ಗುರುಗಳೇ ಮತ್ತು ಗುರುಮಾತೆಯರೇ ಅಲ್ಲದೆ ಭಾರತದ ಭಾವಿ ಪ್ರಜೆಗಳಾಗುವ ನನ್ನ ಸಹಪಾಠಿಗಳೇ, ನಿಮಗೆಲ್ಲ ಸ್ವಾತಂತ್ರ್ಯೋತ್ಸವದ ಅನಂತ ಕೋಟಿ ಪ್ರಣಾಮಗಳು ಹಾಗೂ ಮನದಾಳದ ಶುಭಾಶಯಗಳು. ನಮಗೆಲ್ಲ ತಿಳಿದಿರುವಂತೆ ಆಗಸ್ಟ್ 15, 1947ರಂದು ನಮ್ಮ ಭಾರತ ದೇಶ ಸ್ವತಂತ್ರವಾಯಿತು. ಈ ಸ್ವತಂತ್ರ ಸಿಗಬೇಕಾದರೆ ಹಲವಾರು ವ್ಯಕ್ತಿಗಳ ತ್ಯಾಗ, ಬಲಿದಾನ, ರಕ್ತಪಾತದ ಮೂಲಕ ದೊರೆತಿದೆ ಎಂಬುದನ್ನು ನಾವೆಲ್ಲರೂ ಮರೆಯೋ ಹಾಗಿಲ್ಲ. ನಮಗೆ ರಕ್ತ ಕೊಡಿ, ನಿಮಗೆ ಸ್ವತಂತ್ರ ಕೊಡುತ್ತೇನೆ ಎಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಹೇಳಿದರು. ಬಹುಶಃ ಇವರಂತೆ ಎಲ್ಲರೂ ಸಾಗಿದ್ದರೆ ನಮಗೆ ಸ್ವತಂತ್ರ ಬೇಗ ಸಿಗುತ್ತಿರಬಹುದೇನೋ. ಗಂಡು ಮೆಟ್ಟಿದ ನಾಡಾದ ಈ ನೆಲದಲ್ಲಿ ಪ್ರತಿ ಮನೆಗೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬರಲಿ, ಸುಭಾಷ್ ಚಂದ್ರ ಬೋಸ್ನಂತಹ ವ್ಯಕ್ತಿ ಹುಟ್ಟಿ ಬರಲಿ. ನಮ್ಮ ದೇಶ ಜಗತ್ತಿಗೆ ಮಾದರಿಯಾಗಲಿ, ಅಭಿವೃದ್ಧಿಯಲ್ಲಿ ಮುನ್ನುಗ್ಗಲಿ. ನಮ್ಮ ರಕ್ತದ ಕಣಕಣದಲ್ಲಿ ದೇಶಾಭಿಮಾನದ ಕಿಚ್ಚು ಇರಲಿ, ರಾಷ್ಟ್ರ ಪ್ರೇಮದ ಭಕ್ತಿ ಸದಾ ಇರಲಿ. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ನೀಡುವೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಇದೀಗ ಕನ್ನಡದಲ್ಲಿ ಭಾಷಣ ಮಾಡಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗೆ ತುಂಬು ಹೃದಯದ ಅಭಿನಂದನೆಗಳು.